ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಎಲ್ಲ ಕಪಿಗಳು ಒಟ್ಟಾಗಿ ರಾಮನ ಮಾರ್ಗದರ್ಶನದಲ್ಲಿ ಲಂಕೆಗೆ ಹೋದರು. ಆ ಲಂಕೆಯ ಪ್ರಾಂತ ಭಾಗದಲ್ಲಿ ಒಂದು ಬೆಟ್ಟ ಇತ್ತು. ಅದರ ಹೆಸರು ಸುವೇಲ ಪರ್ವತ ಅಂತ. ಆ ಸುವೇಲ ಪರ್ವತದಲ್ಲಿ ರಾಮ ವಿರಾಜಮಾನನಾಗಿದ್ದಾಗ ಅವನಿಗೆ ಅಭಿಷೇಕ ಮಾಡಿದರು. ಇದನ್ನು ನೋಡಿ ಲಂಕೆಯ ಜನರ ಹೃದಯ ಬೆದರಿತು. ಆಮೇಲೆ ಸೀತೆಯನ್ನು ನೆನಪಿಸಿಕೊಂಡು ಶ್ರೀರಾಮ ಲಂಕೆಯನ್ನು ವರ್ಣನೆ ಮಾಡಿದ. ಆಮೇಲೆ ಲಂಕೆ ಹೇಗಿತ್ತು ಅಂತ ಹೇಳುತ್ತಾರೆ. ಸುವಿಭಕ್ತ ಮಹಾವ್ಯೂಹ ಮಹಾವಾನರ ರಕ್ಷಿತ ಅನೀಕಿನೀಸಾ ವಿಬಭೌ ಯಥಾದ್ಯೌ ಸಾಭ್ರ ಸಂಪ್ಲವ. ಸುವಿಭಕ್ತ ಮಹಾವ್ಯೂಹ, ಲಂಕೆಯ ದಾರಿ, ಇಡೀ ಲಂಕೆ ಅತ್ಯಂತ ಅಚ್ಚುಕಟ್ಟು. ಆ ಲಂಕೆಯ ಮುಂದೆ ನಿಂತ ಕಪಿಗಳಿಗೆ ಆಂತರಿಕ ಶಿಸ್ತು ಇದೆ. ಸುವಿಭಕ್ತ ಮಹಾವ್ಯೂಹ, ಒಂದು ಸೈನ್ಯ ಅಂತ ಹೇಳಿದ್ರೆ ಅವಾಗ ಹೇಗೆ ಇರ್ತಾ ಇತ್ತು? ಸಾಮಾನ್ಯ ಕಾಲಾಳುಗಳು ಮುಂದೆ ಇರ್ತಾರೆ. ಅದಾದ ಮೇಲೆ ಒಂದೋ ಕುದುರೆ ಇರುತ್ತೆ, ಒಂದೋ ರಥ ಇರುತ್ತೆ. ಸಾಮಾನ್ಯವಾಗಿ ಕುದುರೆಗಳಿರ್ತವೆ, ಕುದುರೆಗಳ ಹಿಂದೆ ರಥ ಇರುತ್ತೆ, ಆನೆಗಳು ಎರಡೂ ಪಕ್ಕದಲ್ಲಿ ಇರ್ತದೆ. ನೀವು ಇವತ್ತು ಚೆಸ್ ಆಟದಲ್ಲಿ ಯಾವ ಜಾಗದಲ್ಲಿ ಆನೆಗಳನ್ನು ನೋಡ್ತೀರೋ ಅದೇ ಜಾಗದಲ್ಲಿ ಆನೆಗಳನ್ನು ಅವತ್ತು ಇಡ್ತಾ ಇದ್ರು. ಆಮೇಲೆ 7 ತರಹದ ಒಂದು ಆವರಣ ಇರ್ತಾ ಇತ್ತು ರಾಜನಿಗೆ. ನಿಮಗೊಂದು ತಮಾಷೆ ಅಂತ ಹೇಳಿದ್ರೆ, ಪಂಚತಂತ್ರದಲ್ಲಿ ರಾಜನನ್ನ ಸುತ್ತುವರಿದಿರುವ 7 ಸುತ್ತುಗಳನ್ನು ನಿರೂಪಣೆ ಮಾಡ್ತಾರೆ. ಒಬ್ಬ ರಾಜನನ್ನ ತಲುಪಬೇಕು ಅಂತ ಹೇಳಿದ್ರೆ 7 ಆವರಣಗಳನ್ನು ದಾಟಿ ಸಾಗಬೇಕು ಅಂತ. 7 ಆವರಣಗಳನ್ನು ದಾಟಿ ಸಾಗಬೇಕು. ಅದರಿಂದಾಗಿ ಆ 7 ಆವರಣಗಳನ್ನು ದಾಟಿ ಸಾಗುವುದು ಇದು ಇದ್ದಿದ್ದು. ಲಂಕೆ ಅಭೂತಪೂರ್ವವಾದ ಒಂದು ರೀತಿಯಿಂದ ಕಂಗೊಳಿಸ್ತಾ ಇತ್ತು. ಲಂಕೆಯಲ್ಲಿ ಇದ್ದ ವಾತಾವರಣ ಬೇರೆ. ಪುಷ್ಪಿತೈ ಶೋಭಿತಾ ಲಂಕಾ ವನೈಶ್ಚಿತ್ರ ರಥೋಪಮೈಹಿ. ಸರಿಸುಮಾರು ಮಳೆಗಾಲ ಕಳೆದು ಚಳಿಗಾಲ ಬಂದಿದೆ. ಚಳಿಗಾಲದಲ್ಲಿ ಅರಳುವ ಹೂಗಳೆಲ್ಲ ಅರಳಿತ್ತು. ನಾನಾ ಪತಗ ಸಂಘೃಷ್ಟ ಫಲ ಪುಷ್ಪೋಪಗೈಶುಭೈಹಿ. ಥರಥರದ ಜೇನುಗಳು ಆಸ್ವಾದಿಸಲಿಕ್ಕೆ ಅನುಕೂಲ ಆಗುವ ಹೂಗಳನ್ನು ಹೊಂದಿದೆ.
ಪಶ್ಯ ಮತ್ತ ವಿಹಂಗಾನಿ ಪ್ರಲೀನ ಭ್ರಮರಾಣಿ ಚ ಕೋಕಿಲಾ ಕುಲಖಂಡಾನಿ ದೋಧವೀತಿ ಶಿವೋನಿಲಃ. ಇನ್ನು ಆ ಲಂಕೆಯ ಕಡೆಯಿಂದ ತಂಗಾಳಿ ಬೀಸಿಕೊಂಡು ಬರ್ತಾ ಇದೆ. ಕೋಕಿಲಾ ಕುಲಖಂಡಾನಿ, ಕೋಗಿಲೆಗಳಿಂದ ಕೂಡಿರುವ ಆ ಉದ್ಯಾನಗಳನ್ನು, ಹೂಬನಗಳನ್ನು ಹಾದುಕೊಂಡು ಗಾಳಿ ಬರ್ತಾ ಇದೆ, ಆನಂದವನ್ನು ಉಂಟು ಮಾಡ್ತಾ ಇದೆ. ಇದು ದಾಶರಥಿ ರಾಮೋ ಲಕ್ಷ್ಮಣಂ ಸಮಭಾಷತ, ರಾಮ ಹೇಳಿದ್ದಿದ್ದು. ಆದರೆ ಅವರು ಎಷ್ಟು ಕಾಂಟ್ರಾಸ್ಟ್ ಆಗಿದೆ ಅಂತ ಹೇಳಿದ್ರೆ, ಎದುರುಗಡೆ ಕಪಿಸೈನ್ಯ ಯುದ್ಧಕ್ಕಾಗಿ ನಿಂತಿದೆ, ರಾಮ ಅಲ್ಲಿ ಶೃಂಗಾರವನ್ನು ಕಾಣ್ತಾ ಇದ್ದಾನೆ. ಏನಪ್ಪ, ಈ ಸಂದರ್ಭದಲ್ಲಿಯೂ ರಾಮನಿಗೆ ಕಾಮವಾಸನೆಯೇ ಅಂತ ಹೇಳ್ತಾರೆ. ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ನೋಡಿ, ಇಂತಹ ಸಂದರ್ಭದಲ್ಲಿ ದುಂಬಿಗಳನ್ನು ನೋಡ್ತಾ ಇದ್ದಾನೆ, ಹೂಗಳನ್ನು ನೋಡ್ತಾ ಇದ್ದಾನೆ, ತಂಗಾಳಿಯನ್ನು ಆಸ್ವಾದನೆ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿಯೂ ಇಷ್ಟೊಂದು ಕಾಮವಾಸನೆ ಬೇಕಾ? ಅದಕ್ಕೆ ಭಾಗವತ 5ನೇ ಸ್ಕಂಧದಲ್ಲಿ ದೇವರು ಇದನ್ನ ನಟನೆ ಮಾಡಿದ್ದು ಅಂತ ಸ್ಪಷ್ಟ ಅಲ್ಲೇ ಇದೆ. ಮಧ್ವಾಚಾರ್ಯರು ಏನು ಹೊಸದಾಗೇನು ಹೇಳಿಲ್ಲ. ನ ಸ್ತ್ರೀಕೃತಂ ಕಶ್ಮಲಮಶ್ನುವೀತ ನ ಲಕ್ಷ್ಮಣಂ ಚಾಪಿ ಜಹಾತಿ ಕರ್ಹಿಚಿತ್ ಅಂತ. ಯತ್ಪಾದ ಪಂಕಜರಜಶ್ಚಿರಸಾ ಬಿಭರ್ತಿ ಶ್ರೀರಬ್ಜಶ್ಚ ಗಿರಿತಸ್ಸಹ ಲೋಕಪಾಲೈಃ ಕಿಂ ತಸ್ಯ ಶತ್ರುಹನನೆ ಕಪಯಃ ಸಹಾಯಾಃ. ಭಾಗವತದ 5ನೇ ಸ್ಕಂಧದಲ್ಲಿ ಈ ಎಲ್ಲ ಮಾತುಗಳನ್ನು ಆಡಿದ್ದಾರೆ. ಅಲ್ಲಿಯೇ ಬಂದ ಮಾತು ಸ್ತ್ರೀ ಸಂಗಿನಾಮಿತಿ ರತಿಂ ಪ್ರಥಯನ್ಶ್ಚಚಾರ. ಸ್ತ್ರೀಕೃತಂ ಕಶ್ಮಲಮಶ್ನುವೀತ. ರಾಮಚಂದ್ರ ಹೆಣ್ಣಿನಿಂದ ಆದ ತೊಂದರೆಯಿಂದ ಬಳಲಲೇ ಇಲ್ಲ. ಯಾಕೆ ಬಳಲಿಲ್ಲ? ಅವನಿಗೆ ಪ್ರಾಕೃತವಾದ ಕಾಮವೇ ಇಲ್ಲ. ಮತ್ತೆ ಅವನ ಹೆಂಡತಿ ಅವನನ್ನು ಬಿಟ್ಟು ಹೋಗಲೇ ಇಲ್ಲ. ಲಕ್ಷ್ಮೀಂ ಅನಪಗಾಮಿನೀಂ ಅಂತ ಇರೋದ್ರಿಂದ. ಹೀಗಾಗಿ ರಾಮಚಂದ್ರ ಇವಾಗ ಈ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಇದ್ದಾನೆ ಅಂದರೆ ಇಷ್ಟೊಂದು ಹೆಣ್ಣಿನ ಬಗೆಗಿನ ನೆನಪು. ಉತ್ಕಟವಾದ ಯುದ್ಧದ ಸಂದರ್ಭದಲ್ಲಿ ಹೆಂಡತಿಯ ನೆನಪು ಹೀಗೆ ಕಾಡಬಹುದೇ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದು ಹೇಗೆ, ಯಾಕೆ? ಎಷ್ಟು ಕೂಲಾಗಿದ್ದ ರಾಮ ಅಂತ. ಯುದ್ಧಕ್ಕೆ ಹೊರಟು ನಿಂತವನಿಗೆ ಅಲ್ಲಿ ಎದುರಾಳಿ ರಾಕ್ಷಸರ ಬಗ್ಗೆ ಟೆನ್ಷನ್ ಇಲ್ಲದೆ ಗಾಳಿ, ದುಂಬಿ ಇದನ್ನು ವರ್ಣನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೇನು ಟೆನ್ಷನ್ ಇಲ್ಲ ಅಂತ ಅರ್ಥ. ಆ ದೃಷ್ಟಿಕೋನದಲ್ಲಿ ನಾವು ನೋಡಬೇಕಾಗತ್ತೆ. ಆಮೇಲೆ ಅಂಗದ, ನೀಲ ಇಬ್ಬರು ಕೂಡ ಮಧ್ಯದಲ್ಲಿ ನಿಂತರು. ದಕ್ಷಿಣ ಪಾರ್ಶ್ವದಲ್ಲಿ, ಕಪಿಗಳ ದಕ್ಷಿಣ ಪಾರ್ಶ್ವದಲ್ಲಿ ವೃಷಭ ನಿಂತ. ಆಮೇಲೆ ಗಂಧಮಾದನ ಅನ್ನುವವನು ತಿಷ್ಠೇದ್ ವಾನರ ವಾಹಿನ್ಯಾ ಸವ್ಯಂ ಪಕ್ಷಮಧಿಷ್ಠಿತ ಎಡಗಡೆ ನಿಂತ. ಜಾಂಬವಂತ, ಸುಷೇಣ, ವೇಗದರ್ಶಿ ಅವರೆಲ್ಲರೂ ಹಿಂದೆ ನಿಲ್ಲಲಿ. ರಾಮ ಹೇಳಿದ, ಮೂರ್ಧಿ ತಿಷ್ಠಾಮ್ಯಹಂ ಯತ್ತಃ ಲಕ್ಷ್ಮಣೇನ ತಮನ್ವಿತಃ. ಎಲ್ಲ ಸೈನ್ಯದ ಮುಂದೆ ನಿಲ್ತೇನೆ ಎಂದ. ಸಾಮಾನ್ಯ ರಾಜನನ್ನ ಹಾಗೆ ರಿಸ್ಕ್ ತಗೊಳ್ಳಿಕ್ ಬಿಡಲ್ಲ. ರಾಜನನ್ನ ಯಾವತ್ತೂ ನಡುವೆ ನಿಲ್ಲಿಸಿರ್ತಾರೆ. ನಿಮಗೆ ಪ್ರಾಚೀನ ವಾರ್ಫೇರ್ ಬಗ್ಗೆ ನಾವು ದೀರ್ಘವಾದ ಚಿಂತನೆಯನ್ನ ಮಾಡಿದ್ದೇವೆ. ಮಹಾಭಾರತದಲ್ಲಿ ಯಾವತ್ತೂ ದುರ್ಯೋಧನನನ್ನ ಮುಂದೆ ಇಟ್ಟಿಲ್ಲ. ಹಾಗೆ ಧರ್ಮರಾಜನನ್ನು ಕೂಡ. ಯಾಕೆಂದ್ರೆ ಒಬ್ಬ ಬೇಕು. ಹಾಗೆ ಶಿವಾಜಿಯೂ ಕೂಡ
ಯಾವುದೇ ಸಂದರ್ಭದಲ್ಲಿ ಮುಂದೆ ಇರ್ತಿರಲಿಲ್ಲ, ನಡುವೆ ಇರ್ತಾ ಇದ್ದ, ಹಿಂದೆ ಮತ್ತೆ ಕವರ್ಡ್ ಆಗಿ ಇರ್ತಾ ಇದ್ದ, ಅಥವಾ ಅವನ ಸುತ್ತ ಆವರಣ ಇರ್ತಿತ್ತು. ಕವರ್ಡ್ ಅಂದ್ರೆ ಎರಡು ಅರ್ಥ ಬಂದ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್. ಅದರಿಂದಾಗಿ ನಡುವೆ ಅವನು ಇರ್ತಾ ಇದ್ದ, ಅವನು ಸುತ್ತ ಬೇಕಾಷ್ಟು ಜನ ಮಾವಳಿ ಸೈನ್ಯ ಇರ್ತಾ ಇತ್ತು. ಮಾವಳಿ ಪಡೆ ಅವನ ಕಡೆ ತನಕ ಅವನ ಅಂಗರಕ್ಷಕರಾಗಿ ಅವನ ಜೊತೆಗೆ ನಿಂತಿದ್ದು ಹೀಗೆ. ಅದರಿಂದಾಗಿ ಈ ಶೃಂಗಾರದ ವರ್ಣನೆಗೆ ಹೋಗ್ತಾ ಇರೋನು ಇದ್ದಕ್ಕಿದ್ದಾಗೆ ಸೈನ್ಯದ ಬಗ್ಗೆ ಮಾತಾಡ್ತಾನೆ. ಅಂದ್ರೆ ಯಾವ ರೀತಿಯಾದ ಟ್ರಾನ್ಸ್ಫಾರ್ಮೇಶನ್ ಅದು. ಸೀತೆ ನೆನಪಾಗ್ತಾ ಇದೆ, ನಾನು ಮುಂದೆ ನಿಲ್ತೀನಿ. ಆ ಟ್ರಾನ್ಸ್ಫಾರ್ಮೇಶನ್ ಆಶ್ಚರ್ಯ. ಶೃಂಗಾರದಿಂದ ವೀರಕ್ಕೆ ಆ ಬರೋದಿದೆಯಲ್ಲ, ಇಷ್ಟು ಬೇಗ ರಸ ಪರಿಕಲ್ಪನೆ ಶಿಫ್ಟ್ ಆಗತ್ತೆ ಅಂದ್ರೆ ಅವನ ಮನಸ್ಸಿನಲ್ಲಿ ಯಾವ ಭಾವನೆ ಇರುತ್ತೆ ಅಂತ ಗಮನಿಸಬೇಕು. ಆ ತರಹದ ಕೂಡಲೇ ಟ್ರಾನ್ಸ್ಫಾರ್ಮೇಶನ್ನು ನಾನು ನನ್ನ ಜೀವನದಲ್ಲಿಯೂ ನೋಡಿದ್ದೀನಿ. ಬೇಜಾರು ಸ್ವಾಮಿಗಳದು ಒಂದು ವಿಷಯದಲ್ಲಿ ಟಕ್ಕ ಇನ್ನೊಂದು ವಿಚಾರ ಕೊಟ್ಟಾಗೋರು. ಯಾಕೆಂದ್ರೆ ಅದೊಂದು ಶಕ್ತಿ, ಅದೊಂದು ಶಕ್ತಿ. ಯಾವುದೇ ಭಾವಕ್ಕೆ ಕೂಡಲೇ ಒಗ್ಗಿಕೊಳ್ಳುವ ಮಾನಸಿಕ ಸ್ಥೈರ್ಯ ಇದೆಯಲ್ಲ, ಅದನ್ನು ಗಳಿಸ್ಬೇಕು. ಅದು ಬಹಳ ಪ್ರಧಾನ. ಜೀವನದಲ್ಲಿ ಮಾನಸಿಕ ಸ್ಥಿತಿ ಕೂಡಲೇ ಅಡ್ಜಸ್ಟ್ ಆಗಬೇಕು. ಅವರು ಉತ್ಕಟವಾಗಿ ಯಾವುದೋ ವಿಚಾರದ ಬಗ್ಗೆ ಮಾತಾಡ್ತಾ ಇರೋರು ಕೂಡಲೇ ಬೇರೆ ಕಡೆ ಶಿಫ್ಟ್ ಆಗೋರು. ಆ ತರಹದ ಒಂದು ವಿಚಿತ್ರ ಸಂಕ್ರಾಂತಿ ಶಕ್ತಿ ಅಂತ ನಾನು ಕರೀತೇನೆ ಆ ಟ್ರಾನ್ಸ್ಫಾರ್ಮೇಶನ್. ನೋಡಿ, ಇಲ್ಲಿ ರಾಮನು ಹಾಗೆ ಮಾಡೋದು. ಅವಳನ್ನ ನೆನಪಿಸ್ಕೋತಾ ಇರ್ತಾನೆ, ನಾನು ಇಲ್ಲಿ ನಿಲ್ತೇನೆ ಅಂತಾನೆ, ಅಲ್ಲಿರ್ಲಿ ಇಲ್ಲಿರ್ಲಿ ಅಂತಾನೆ. ಪಶ್ಚಾರ್ಧಮಿವ ಲೋಕಸ್ಯ ಜಘನಂ ಕಪಿಸೇನಾಯ ಕಪಿಸೇನೋಭಿರಕ್ಷತು. ಎಲ್ಲರಿಗಿಂತ ನಡುವೆ ಸುಗ್ರೀವನಿರಲಿ. ಸುವಿಭಕ್ತ ಮಹಾವ್ಯೂಹ ಮಹಾವಾನರ ರಕ್ಷಿತ ಅನೀಕಿ ನೀತಾ ವಿಭಭೌ ಯಥಾದ್ಯೌ ಸಾಭ್ರ ಸಂಪ್ಲವ. ವ್ಯೂಹ ಅಂತಂದ್ರೆ ಆಯಕಟ್ಟಿನಲ್ಲಿ ನಿಂತವರು ಅಂತ. ವಿಭಾಗ ಮಾಡಿ ಈ ಜಾಗದಲ್ಲಿ ಅವರು ನಿಂತಿರಬೇಕು. ಇವತ್ತಿನ ಪರಿಭಾಷೆಯಲ್ಲಿ ವ್ಯೂಹ ಅಂದ್ರೆ ಪ್ಲೇಸ್ಮೆಂಟ್. ಯಾವ ಸೈನಿಕರು ಯಾವ ಪ್ಲೇಸ್ನಲ್ಲಿ ನಿಂತಿರಬೇಕು ಅಂತನ್ನುವ ತೀರ್ಮಾನವನ್ನು ವ್ಯೂಹ ಅಂತ ಕರೀತಾರೆ. ಅಯನೇಶು ಚ ಸರ್ವೇಶು ಯಥಾಭಾಗಮವಸ್ಥಿತಾ ಅಂತಂದ್ರೆ ವ್ಯೂಹದಲ್ಲಿ ನಿಂತಿದ್ರು ಅಂತ. ನಾವೀಗ ಹೆಂಗೊತ್ತ ಟ್ರಾನ್ಸ್ಲೇಟ್ ಮಾಡೋದು, ಆಯಾಯನಗಳಲ್ಲಿ ಎಲ್ಲ ಸೇನೆಗಳು ನಿಂತಿದ್ದವು. ಇದು ನಮ್ಮ ಅನುವಾದ. ಆಯಕಟ್ಟಿನಲ್ಲಿ ಮೇಲಿನವರ ನಿರ್ದೇಶನದಂತೆ ಪಡೆಗಳು ನಿಂತಿದ್ದವು. ಇದು ಅಚ್ಚ ಕನ್ನಡದ ಅನುವಾದ. ಸುವಿಭಕ್ತ ಮಹಾವ್ಯೂಹ, ಆಯಾ ಜಾಗದಲ್ಲಿ, ಅಥವಾ ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ ಸರಿಯಾದ ಪ್ಲೇಸ್ಮೆಂಟಿನಲ್ಲಿ ನಿಂತಿದ್ವು. ಮಹಾವಾನರ ರಕ್ಷಿತ ಅನೀಕಿ ನೀತಾ ವಿಭಭೌ ಯಥಾದ್ಯೌ ಸಾಭ್ರ ಸಂಪ್ಲವ. ಆ ಇಡೀ ಸೇನೆ ಹೆಂಗೆ ಕಂಗೊಳಿಸಿತು ಅಂತಂದ್ರೆ, ತಾರೆ ಜಮೀನ್ ಪರ್ ಯಥಾದ್ಯೌ ಸಾಭ್ರ ಸಂಪ್ಲವ. ದೆವ್ಹು ಆಗಸ ಕೆಳಗಡೆ ಇದೆಯೋ ಎಂಬಂತೆ. ಯಾಕೆಂದ್ರೆ ಕಪ್ಪು ಬಣ್ಣದ ಕಪಿಗಳು ಅಲ್ಲಿ ಇರ್ತಿದ್ರು, ಮೋಡದಂತೆ ಇರ್ತಿದ್ರು ಅವರು. ಪ್ರಗೃಹ್ಯಗಿರಿ ತೃಂಗಾಣಿ ಮಹತಶ್ಚ ಮಹೀರುಹಾನ್ ಆಸೇದುರ್ ವಾನರಾಲಂಕಾ ಮಿಮರ್ದೈಷವೋ ರಣೇ. ಕೋಡ್ಗಲ್ಲುಗಳನ್ನು ಹಿಡಿದಿದ್ರು ಕಪಿಗಳು, ದೊಡ್ಡ ದೊಡ್ಡ ಮಹೀರುಹಾನ್, ವೃಕ್ಷಗಳನ್ನು ಹಿಡಿದಿದ್ರು. ಶಿಖರೈರ್ ವಿಕಿರಾಮೇನಾಂ
ಲಂಕಾಂ ಮುಷ್ಟಿಭಿರೇವಚ. ಯುದ್ಧದ ಆರಂಭದಲ್ಲಿ ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿದ್ರು ಅಂತಂದ್ರೆ, ಶಿಖರೈ ವಿಕಿರಾಮೈನಾಂ, ಕೋಡ್ಗಲ್ಲುಗಳಿಂದಲೇ ಚಚ್ಚಿ ಬಿಡೋಣ ಲಂಕೆಯನ್ನ. ಕೋಡಗಲ್ಲು ಯಾಕೆ? ಮುಷ್ಟಿಭಿರೇವ, ಹಿಡಿಗೈಗಳಿಂದ ಹೊಡೆಯೋಣ. ಇತಿಸ್ಮದಧಿರೇ ತರವೇ ಮನಾಂತೆ ಹರಿಪುಂಗವಾಹ. ಇಷ್ಟು ಉತ್ಸಾಹ. ತಥೋ ರಾಮೋ ಮಹಾತೇಜಾ ಸುಗ್ರೀವಮಿದಮಬ್ರವೀತ್ ಸುವಿಭಕ್ತಾನಿ ಸೈನ್ಯಾನಿ ಶುಕಯೇಶ ವಿಮುಚ್ಯತಾಂ. ಆಗ ಎಲ್ಲ ಆದಮೇಲೆ ರಾಮ ಹೇಳ್ದ, ಇನ್ನು ಯುದ್ಧಕ್ಕೆ ಸಮಯ ಇದೆ. ಅಲ್ಲಿ ಲಂಕೆಯ ಪರವಾಗಿ ಗೂಢಚಾರಿಕೆ ಮಾಡಲಿಕ್ಕೆ ಒಬ್ಬ ಸ್ಪೈ ಬಂದಿದ್ದ, ಶುಕ ಅಂತ. ಪಕ್ಷಿ ರೂಪದಲ್ಲಿ ಬಂದು ಸುಗ್ರೀವ ಹಾಗೂ ರಾಮರ ನಡುವೆ ಒಡಕು ಮೂಡಿಸಲಿಕ್ಕೆ ನೋಡಿದ್ನಲ್ಲ, ಅವನನ್ನು ಕಟ್ಕೊಂಡು ಬಂದಿದ್ದೀವಲ್ಲ, ಅವನನ್ನೇ ಬಿಡ್ರಿ, ಅವನೇ ಹೋಗಿ ಹೇಳಿ, ನಮ್ಮ ಪರವಾಗಿ ಅವನೇ ಕೆಲಸ ಮಾಡಲಿ ಅಂತ. ರಾಮಸ್ಯ ತು ವಚ ಶ್ರುತ್ವಾ ವಾನರೇಂದ್ರೋ ಮಹಾಬಲಃ ಮೋಚಯಾಮಾಸ ತಂ ದೂತಂ ಶುಕಂ ರಾಮಸ್ಯ ಚಾತನಾತ್. ನೋಡು, ನೀನು ಅಲ್ಲಿಂದ ಸ್ಪೈ ಆಗಿ ಬಂದಿ, ಇವಾಗ ಇಲ್ಲಿಂದ ದೂತನಾಗಿ ಹೋಗು. ರಾಮದೂತನಾಗಿ ಶುಕ ಅಂತ ಒಬ್ಬ ರಾಕ್ಷಸ. ಮೋಚಿತೋ ರಾಮವಾಕ್ಯೇನ ವಾನರೈಶ್ಚ ನಿಪೀಡಿತಃ ಶುಕ ಪರಮತಂತ್ರಸ್ಥಃ ರಕ್ಷೋಧಿಪಮುಪಾಗಮತ್. ರಾಮನ ಮಾತಿನಿಂದ ಕಪಿಗಳು ಬಿಟ್ಟರು. ಬಹಳ ಕಷ್ಟಪಟ್ಟುಕೊಂಡು ಹೋದ. ರಾವಣ ಪ್ರಹತನ್ನೇವ ಶುಕಂ ವಾಕ್ಯಮುವಾಚ. ನಗುತ್ತಾ ಹೇಳದ್ನಂತೆ, ಅಂದರೆ ಒಬ್ಬ ಸೆನ್ಸ್ಲೆಸ್ ಲೀಡರ್ ಹೇಗಿರ್ತಾನೆ ಅಂತ. ಅವನು ನೋಡಿ ಗೇಲಿ ಮಾಡ್ತಾ ಹೇಳ್ದ, ನನ್ನ ಸ್ಪೈ ಗಾಯಗೊಂಡ್ರೆ ನಾನು ನಗಬೇಕಾ ಅಥವಾ ಆತಂಕದಿಂದ ಕೂಡಿರಬೇಕಾ ಅಥವಾ ರಾಜಸಹಜವಾದ ಗಾಂಭೀರ್ಯ? ಆತಂಕಕ್ಕೊಳಗಾಗೋರು ನಮ್ಮಂತಹ ಸಾಮಾನ್ಯ ಮನುಷ್ಯರು. ಆದರೆ ಒಬ್ಬ ರಾಜನಾದವ ಗಂಭೀರವಾಗಿ ಮಾತನಾಡಿಸ್ಬೇಕು, ಉಪಚಾರವನ್ನು ಮಾಡಬೇಕು, ಗಂಭೀರವಾಗಿರಬೇಕು. ಕೇಳಿದ, ಕಿಮಿಮೌತೆ ಸಿತೌ ಪಕ್ಷವು ಲೂನ ಪಕ್ಷಶ್ಚ ದೃಶ್ಯತೆ. ಏನಿದು? ಕಟ್ಟಾಕಿದ ಗುರುತುಗಳಿದೆ. ಲೂನ ಪಕ್ಷಶ್ಚ ದೃಶ್ಯಸೆ, ಕಿತ್ತಾಕಿದ್ದಾರೆ. ಲೂನ ಅಂದ್ರೆ ಕಿತ್ತು ಹಾಕುವುದು ಅಂತ, ಲುಂಗ್ ಛೇದನೆ ಅಂತ ಧಾತು, ಆಯ್ತಾ? ಲೂನ ಅಂದ್ರೆ ಕಿತ್ತು ಹಾಕಲ್ಪಟ್ಟದ್ದು, ಚಿನ್ನ ಅಂತ ಅರ್ಥ. ಲೂನ ಪಕ್ಷಶ್ಚ ದೃಶ್ಯಸೆ ಕಚ್ಚಿನ್ನಾನೇಕ ಚಿತ್ತಾನಾಂ ತೇಷಾಂ ತ್ವಂ ವಶಮಾಗತಃ. ಆ ಕಪಿಗಳ ವಶಕ್ಕೆ ಸಿಗಲಿಲ್ಲ ತಾನೆ ನೀನು. ತತಸ್ಸ ಭಯತಂ ವಿಜ್ಞಃ ತೇನ ರಾಜ್ಞಾಭಿಚೋದಿತಃ ವಚನಂ ಪ್ರತ್ಯುವಾಚೇದಂ ರಾಕ್ಷಸಾಧಿಪಮುತ್ತಮಂ. ಆಗ ಅವನು ಬೆದರಿ ಆ ಕಪಿಗಳ ಹೊಡೆತವನ್ನು ನೆನಪಿಸಿಕೊಂಡು ಕಹಿಯಾದ ನೆನಪುಗಳನ್ನು ನುಂಗಿಕೊಂಡು ಮಾತನಾಡಿದನಂತೆ. ಸಾಗರಸ್ಯೋತ್ತರೇ ತೀರೆ ಅಬ್ರುವಂತೆ ವಚನಂ ತಥಾ ತಥಾ ಸಂದೇತಮಕ್ಲಿಷ್ಟಂ ಸಾಂತ್ವಯನ ಶ್ಲಕ್ಷ್ಣಯ ಗಿರಾ. ದೊರೆ, ನೀನು ಹೇಳಿದಂತೆ ನುಡಿದೆ. ನೀನು ಏನು ಹೇಳಿದೆ? ಸುಗ್ರೀವ ಹಾಗೂ ರಾಮನ ನಡುವೆ ಒಡಕುಂಟು ಮಾಡಬೇಕು ಅಂದೆ. ಅದಕ್ಕೆ ಅನುಕೂಲವಾಗಿ ನಾನು ಮಾತನಾಡಿದೆ. ಕ್ರುದ್ಧೈಸ್ತೈರಹಮುತ್ಕ್ಲುತ್ಯ ದೃಷ್ಟ ಮಾತ್ರ ಪ್ಲವಂಗತೈ ಗೃಹೀತೋಸ್ಮಿ ಪಿಚಾರಬ್ಧೋ ಹಂತುಂ ಲೋಪ್ತುಂಚ ಮುಷ್ಟಿಭಿ. ಮುನಿದ ಕಪಿಗಳು ಹಾರಿ ನನ್ನನ್ನು ಹಿಡ್ಕೊಂಡು ಕೆಳಗಡೆ ಕೆಡವಿ ಇಲ್ಲಿ ತನಕ ಹೊಡಿತಾ ಇದ್ರು. ಗೃಹೀತ ಅಸ್ಮ್ಯಪಿ ಚ ಆರಬ್ಧ. ಅವಾಗ ಶುರು ಮಾಡಿದ್ರು. ನತೆ ಸಂಭಾಷಿತುಂ ಚಕ್ಯಾಹ ಸಂಪ್ರಶ್ನೋದ್ಯ ನ ವಿದ್ಯತೆ ಪ್ರಕೃತ್ಯ ಕೋಪನಾಸ್ತೀಕ್ಷ್ಣಾ ವಾನರ ರಾಕ್ಷಸಾಧಿಪ.
ನತೇ ಸಂಭಾಷಿತು ಶಕ್ಯ, ನಿನಗೆ ಮಾತಾಡಿಸ್ಲಿಕ್ಕೆ ಆಗಲ್ಲ ಅವ್ರನ್ನ ಪ್ರಶ್ನೆ ಕೇಳಿ ಅವ್ರ ಆ ತಲೆನಲ್ಲಿ ಯೋಚನೆ ಮಾಡಿ ಆಮೇಲೆ ನಮಗೆ ಲಾಭ ಇದೆಯಾ ಅಂತ ಹೇಳಿದ್ಮೇಲೆ ಅವರನ್ನು ಹೊಡಿಬೇಕು. ಇಬ್ಬರನ್ನ ಹೊಡಿಬೇಕು, ಇಬ್ಬರು ಮಿತ್ರರನ್ನ ಅಂದ್ರೆ ನಮ್ಮ ಮಾತು ಅವ್ರು ಮೊದಲು ಕೇಳಬೇಕು, ಕೇಳಿದ ಮೇಲೆ ಹೊಡಿಬೇಕು. ಕೇಳೋದೇ ಇಲ್ಲ, ಎತ್ಕೊಂಡು ರಪ ಬಾರಿಸ್ತಾ ಇದ್ರು ಅಂದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಪ್ರಕೃತ್ಯ ಕೋಪ ನಾಸ್ತೀಕ್ಷ್ಣ, ಸಹಜವಾಗಿ ಸಿಟ್ಟು ಅವರಿಗೆ. ಸಚ ಹಂತ ವಿರಾಧಸ್ಯ ಕವಂಧಸ್ಯ ಖರಸ್ಯ ಚ ಸುಗ್ರೀವ ಸಹಿತೋ ರಾಮ ಸೀತಾಯ ಪದಮಾಗತಃ. ಅವನು ವಿರಾಧನನ್ನ ಕೊಂದವನು, ಕವಂಧನನ್ನ ಕೊಂದವನು, ಖರನನ್ನು ಕೊಂದವನು. ಅಂತಹ ಸುಗ್ರೀವ ಸಹಿತನಾದ ರಾಮ ಸೀತಾಯ ಪದಮಾಗತಃ, ಸೀತೆ ಇರೋ ಜಾಗಕ್ಕೆ ಬಂದಿದ್ದಾನೆ. ಸಕೃತ್ವಾ ಸಾಗರೇ ಸೇತುಂ ತೀರ್ಥ್ವಾ ಚಲವಣೋ ದಧಿಂ ಏಷ ರಕ್ಷಾಂಸಿ ನಿರ್ಧೂಯ ಧನ್ವಿ ತಿಷ್ಠತಿ ರಾಘವ. ಈ ನತೇ ಸಂಭಾಷಿತು ಶಕ್ಯಾ ಸಂಪ್ರಶ್ನೋದ್ಯನ ವಿದ್ರೇತೆ ಅಂತ ಇದೆಯಲ್ಲ, ಕಪಿಗಳನ್ನ ಮಾತಾಡಿಸ್ಲಿಕ್ಕೆ ಆಗಲ್ಲ, ಇನ್ನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರಾ ಅಂತ. ನನಗೆ ಈ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು, ಅವರು ಹಳ್ಳಿಯ ಬಾಳನ್ನ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ನೀವು ನೋಡಬೇಕು, ಇಡೀ ಒಂದು ಎತ್ತಿನ ಗಾಡಿ ದೊಡ್ಡ ಹಳ್ಳದಲ್ಲಿ ಬಿದೋಗಿರುತ್ತೆ. ಅದಕ್ಕೆ ಯಾಕೆ ಅಂತ ಕೇಳ್ತಾರೆ. ಎತ್ತಿಗೆ ಯಾವುದ್ಯಾವುದೋ ಟೈಮಿನಲ್ಲಿ ಬಿಳಿ ಬಣ್ಣದ ಬಟ್ಟೆ ನೋಡಿದ್ರೆ ಸಿಟ್ಟು ಬರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಅವ್ರು ಹೇಳೋದು ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಬಿಳಿ ಬಣ್ಣದ ಬಟ್ಟೆ ಹಾಕಿದ್ರಂತೆ. ಅವನು ಹೇಳೋದು, ನಾನು ನೋಡೋದಕ್ಕಿಂತ ಮುಂಚೆ ಎತ್ತು ಆ ಬಿಳಿ ಬಣ್ಣ ನೋಡ್ಬಿಡ್ತು, ಅದೇ ಪ್ರಾಬ್ಲಮ್ ಆಗಿತ್ತು. ಹಾಗೆ ನಾವು ಸಂಭಾಷಣೆ ಮಾಡಿ ಪ್ರಶ್ನೆ ಮಾಡೋದಕ್ಕಿಂತ ಮೊದಲೇನೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಿಂದ ಅವ್ರು ಕನ್ವಿನ್ಸ್ ಮಾಡೋಣ? ಸಾಧ್ಯವೇ ಇಲ್ಲ ಅದು ಅಂತ. ಆಮೇಲೆ ರಾಮನ ನೆನಪಾಗಿ ಅವನು ಏನು ಹೇಳ್ತಾನೆ, ರಾಮನ ಗುಣಗಳನ್ನ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಅಂದ್ರೆ ಭಯ, ಆದರ ಎಲ್ಲ ಅಡಗಿರುತ್ತೆ. ಒಬ್ಬ ಒಂದು ಮಾತಾಡ್ತಾನೆ ಅಂದ್ರೆ ಆ ಮಾತಿನ ಹಿಂದೆ ಏನೇನಿರುತ್ತೆ ಅಂತ ಡಿಕೋಡ್ ಮಾಡಬಹುದು. ಸಕೃತ್ವಾ ತಾಗರೇ ಸೇತುಂ ತೀರ್ಥ್ವಾ ಚಲವಣೋ ದಧಿಂ ಏಷ ರಕ್ಷಾಂಸಿ ನಿರ್ಧೂಯ ಧನ್ವಿ ತಿಷ್ಠತಿ ರಾಘವ. ಕಡಲಿಗೆ ಸಂಕ ಕಟ್ಟಿದ್ದಾನೆ. ಸಂಕ ಅಂದ್ರೆ ಸೇತುವೆ. ಕಡಲಿಗೆ ಸೇತುವೆ ಕಟ್ಟಿದ್ದಾನೆ. ಈ ಬಲ ಅವರಿಗೆ ಪ್ರತ್ಯಕ್ಷ ಗೋಚರ ಆಗಿದೆ. ಕೇಳಿದ್ದಾರೆ, ವಿರಾಧನನ್ನ ಕೊಂದಿದ್ದಾನೆ, ಕವಂಧನನ್ನ ಕೊಂದಿದ್ದಾನೆ, ಖರನನ್ನ ಕೊಂದಿದ್ದಾನೆ ಅಂತ. ಅವರು ಪಕ್ಷಾಂತರ ಮಾಡ್ಲಿಕ್ಕೆ ತಯಾರೇ ಇಲ್ಲ. ಪಕ್ಷಾಂತರ ಮಾಡಬೇಕಾದ್ರೆ ನಾಯಕನ ದೌರ್ಬಲ್ಯ ಹೊಂದಿರಬೇಕು, ಅವಾಗ ಬಹಳ ಜನ ಪಕ್ಷಾಂತರ ಮಾಡ್ತಾರೆ. ಇಲ್ಲಿ ನಾಯಕನ ದೌರ್ಬಲ್ಯವೇ ಇಲ್ಲ. ಋಕ್ಷವಾನ ರತಂಘಾನಾಂ ಅನೀಕಾನಿ ಸಹಸ್ರತಃ ಗಿರಿಮೇಘ ನಿಕಾಚಾನಾಂ ಛಾದಯಂತಿ ವಸುಂಧರಾಂ. ಕಪಿಗಳೆಲ್ಲ ಎಷ್ಟು ತುಂಬಿ ಹೋಗಿದ್ದಾರೆ ಅಂದ್ರೆ ನಮಗೆ ಆಕಾಶ ಕಾಣೋದೇ ಡೌಟ್. ರಾಕ್ಷಸಾನಾಂ ಬಲೌಘಸ್ಯ ವಾನರೇಂದ್ರ ಬಲಸ್ಯ ಚ ನೈತಯೋರ್ವಿದ್ಯತೆ ಸಂಧಿ ದೇವದಾನವಯೋರಿವಾ. ಇನ್ನು ಆಚೆ ಕಪಿಗಳು, ಈಚೆ ರಾಕ್ಷಸರು, ಅವರಿಬ್ಬರ ನಡುವೆ ಕಾಂಪ್ರಮೈಸ್ ಸಾಧ್ಯವೇ ಇಲ್ಲ. ಹೇಗೆ ದೈತ್ಯ ದಾನವಯೋರಿವ, ದೈತ್ಯರಿಗೆ ದಾನವರಿಗೆ ಆಗತ್ತಾ? ಯಾವುದು ಕಾರಣಕ್ಕೂ ಸಂಧಿ ಆಗೋದಿಲ್ಲ. ಪುರಾ ಪ್ರಾಕಾರಮಾಯಾಂತಿ ಕ್ಷಿಪ್ರಮೇಕತರಂ ಕುರು ಸೀತಾಂ ಚಾಸ್ಮೈ ಪ್ರಯಚ್ಛಾಶು ಯುದ್ಧಂಚಾಪಿ ಪ್ರದೀಯತಾಂ. ಅವರು ಬರುವ ಮೊದಲು ಏನಾರು ಒಂದು ಮಾಡು, ಸೀತೆಯನ್ನ ಒಂದೋ ಅವ್ರು ಕೊಡು, ಒಂದೋ ಯುದ್ಧ ಮಾಡು. ಶುಕಸ್ಯ ವಚನಂ ಶ್ರುತ್ವಾ ರಾವಣೋ ವಾಕ್ಯಮಬ್ರವೀತ್ ರೋಷ ಸಂರಕ್ತ ನಯನಃ ನಿರ್ದಹನ್ನಿವ ಚಕ್ಷುಷಾ. ಕಣ್ಣು ಕೆಂಪು ಮಾಡಿ ಸಿಟ್ಟು ಮಾಡಿಕೊಂಡು ಮಾತನಾಡಿದನಂತೆ ರಾವಣ.
ಯದಿ ಮಾಂ ಪ್ರತಿಯುದ್ಧೇರನ್ ದೇವಗಂಧರ್ವದಾನವಾಹ ನೈವ ಸೀತಾಂ ಪ್ರದಾಸ್ಯಾಮಿ ಸರ್ವಲೋಕ ಭಯಾದಪಿ. ದೇವತೆಗಳು, ದಾನವರು, ಗಂಧರ್ವರು, ಮಾನವರು, ಯಕ್ಷರು, ಕಿನ್ನರರು, ಕಿಂಪುರಿತರು ಎಲ್ಲ ಸೇರ್ಕೊಂಡು ಹೊಡೆದಾಡಿದರೂ ನಾನು ಸೀತೆಯನ್ನು ಕೊಡೋಲ್ಲ. ಏನಾಗಬೇಕು? ಒಟ್ಟು ಭಯದಿಂದ ಕೊಟ್ಟರು ಅಂತ ಆಗಬಾರದು. ಸರ್ವಲೋಕ ಭಯಾದಪಿ ಕದಾ ಸಮಭಿಧಾವಂತಿ ಮಾಮಕ ರಾಘವಂ ಚರಾಹ ವಸಂತೆ ಪುಷ್ಪಿತಂ ಮತ್ತ ಭ್ರಮರ ಇವ ಪಾದಪಂ. ಯಾವಾಗ ನನ್ನಿಂದ ಬಾಣಗಳು ಹೊರಡುತ್ತವೋ, ಹೇಗೆ ವಸಂತ ಕಾಲದಲ್ಲಿ ಅರಳಿ ನಿಂತ ಹೂಗಳನ್ನ ದುಂಬಿಗಳು ವೇಗವಾಗಿ ಸಾಗಿ ಕಚ್ಚಿಕೊಳ್ಳುವ ಹಾಗೆ ಹೂಗಳನ್ನು ನನ್ನ ಬಾಣಗಳು ಯಾವಾಗ ಹೋಗಿ ಸಾಗುತ್ತವೋ, ತಚ್ಚಾಸ್ಯ ಬಲ ತದ ಕದಾ ಶೋಣಿತ ದಿಗ್ಧಾಂಗಂ ದೀಪ್ತೈ ಕಾರ್ಮುಕ ವಿಚ್ಯುತೈ ಶರೈರಾದೀಪಯಿಷ್ಯಾಮಿ ಉಲ್ಕಾಭಿರಿವ ಕುಂಜರಂ. ಯಾವಾಗ ಶೋಣಿತ ದಿಗ್ಧಾಂಗಂ, ಇಡೀ ಮೈ ತುಂಬ ನೆತ್ತರಾಗಿರುವ ರಕ್ತವಾಗಿರುವ ರಾಮನನ್ನ ಕಂಡೇನೋ, ತಚ್ಚಾಸ್ಯ ಬಲಮಾದಾಸ್ಯೆ ಬಲೇನ ಮಹತಾವೃತಃ ಜ್ಯೋತಿಚಾಮಿವ ತರವೇಚಾಂ ಪ್ರಭಾಂ ಉದ್ಯನ್ ದಿವಾಕರಃ. ಆ ಇಡೀ ಕಪಿಗಳ ಬಲವನ್ನ ಸೆಳೆದು ಬಿಡುತ್ತೇನೆ. ನನ್ನ ಮುಂದೆ ಆ ಕಪಿಗಳ ಸೈನ್ಯ ಮಸುಕಾಗತ್ತೆ. ಹೇಗೆ? ಉದ್ಯನ್ ದಿವಾಕರ ಯಥ, ಉದಯಿಸುವ ಸೂರ್ಯ ಎಲ್ಲ ಅರಿಲುಗಳ ಅಂದರೆ ನಕ್ಷತ್ರಗಳ ಕಳೆಯನ್ನ ಹೇಗೆ ಸೆಳೆಯುವನೋ ಹಾಗೆ. ಸಾಗರಸ್ಯೇವ ಮೇ ವೇಗೋ ಮಾರುತಸ್ಯೇವ ಮೇ ಬಲಂ ನ ಚ ದಾಶರಥಿರ್ವೇದ ತೇನ ಮಾಂ ಯೋದ್ಧುಮಿಚ್ಛತಿ. ಅವನಿಗೇನು ಗೊತ್ತು? ಸಾಗರದ ವೇಗ, ಗಾಳಿಯ ಬಲ ನೋಡಿ. ಬಟ್ ಅಂತ ವೇದ. ಬಳಿತ್ಥಾ ತದ್ವಪುಷೇ ಧಾಯಿದರ ಚತಂ. ಸಾಗರದಂತಹ ವೇಗ, ಸಾಗರದಂತಹ ವೇಗ, ಗಾಳಿಯಂತಹ ಬಲ. ಇದು ಅವನಿಗೇನು ಗೊತ್ತು? ಅವನಿಗೇನು ಗೊತ್ತೋ? ನಚ ದಾಚರ ತಿರ್ವೇದ ತೇನ ಮಾಂ ಯೋದ್ಧುಮಿಚ್ಛತಿ ನ ಮೇ ತೂಣೀಚಯಾನ್ ಬಾಣಾನ್ ಸವಿಷಾನಿವ ಪನ್ನಗಾನ್ ರಾಮ ಪಶ್ಯತಿ ಸಂಗ್ರಾಮೇ ತೇನ ಮಾಂ ಯೋದ್ಧುಮಿಚ್ಛತಿ. ನನ್ನ ತೂಣಿ ಅಂದ್ರೆ ಬತ್ತಳಿಕೆ. ನನ್ನ ಬತ್ತಳಿಕೆಯಲ್ಲಿರುವ ಬಾಣಗಳನ್ನ ರಾಮ ಕಂಡಿಲ್ಲ, ಅದರಿಂದಾಗಿ ಯುದ್ಧ ಮಾಡಲಿಕ್ಕೆ ಬಯಸ್ತಾನೆ. ಅಜ್ಞಾನದಿಂದ ಅವನಿಗೆ ಆ ಧೈರ್ಯ ಇರೋದು. ನ ಜಾನಾತಿ ಪುರಾ ವೀರ್ಯಂ ಮಮ ಯುದ್ಧೇ ತರಾಘವ ಮಮ ಚಾಪಮಯೀಂ ವೀಣಾಂ ಶರಕೋಣೈ ಪ್ರವಾದಿತಾಂ. ನನಗೆ ಯುದ್ಧ ಅಂದ್ರೆ ಒಂದು ಕಾನ್ಸರ್ಟ್ ಇದ್ದ ಹಾಗೆ, ಸಂಗೀತ ಕಚೇರಿ. ಮಮ ಚಾಪಮಯೀಂ ವೀಣಾಂ, ಬಿಲ್ಲು ಅನ್ನುವ ವೀಣೆ ನನ್ನದು. ಶರಕೋಣೈ ಪ್ರವಾದಿತಾಂ, ಅದರ ಸದ್ದು ಹೊರಡೋದು, ಆ ಬಿಲ್ಲೆಂಬ ವೀಣೆಯ ಸದ್ದು ಹೊರಡೋದು ಬಾಣವೆಂಬ ಕೋಣಗಳಿಂದ ಮೀಂಟಿದಾಗ. ಜಾ ಶಬ್ದ ಮತುಲಾಂ ಘೋರಾಂ ಆರ್ತಗೀತ ಮಹಾಸ್ವನಾಂ. ಆ ಸದ್ದು ಠೇಮ್ ಅನ್ನತ್ತೆ, ಅಲ್ಲಿಂದ ಹೊರಡುವ ಗೀತೆ ನೋವಿನದ್ದು. ಆರ್ತಗೀತ ಮಹಾಸ್ವನಾಂ ನಾರಾಚ ತಲಸನ್ನಾದಾಂ ನದಿ ಮಹಿತವಾಹಿನೀಂ. ಈ ರೀತಿ ದುಃಖದ ಗೀತೆ, ಶೋಕ ಗೀತೆಯನ್ನ ಬಾರಿಸುವ ಶೋಕ ವೀಣೆ ನನ್ನ ಬಿಲ್ಲು ಅಂದ್ರೆ. ನನ್ನ ಯುದ್ಧ ಅಂತಂದ್ರೆ ಒಂದು ಸಂಗೀತದ ಕಚೇರಿ ಇದ್ದ ಹಾಗೆ, ಅಥವಾ ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಅಥವಾ ಸಂಸ್ಕೃತದಲ್ಲಿ ಹೇಳೋದಾದ್ರೆ ಸಂಗೀತಾಸ್ವಾದ ಸಭೆ. ನಾನು ಯುದ್ಧದಲ್ಲಿ ಓಡಾಡೋದು ಅಂತಂದ್ರೆ ಎಷ್ಟು ಚೆನ್ನಾಗಿ ರೂಪಕಗಳನ್ನ ಹೇಳ್ತಾರೆ. ಈ ವಾಗ್ರಸ ಎಷ್ಟು ಚಂದ ಮಾಡಿ ಹೇಳಬಹುದು. ಒಂದು ಮಾತನ್ನ ಕಲಿಸೋದು ಯಾವುದು? ನನಗೆ ಒಬ್ಬ ಹುಡುಗ, ಪಾಪ ಒಳ್ಳೆಯವ, ಅವನು ಬಂದು, ಅಣ್ಣ ನನಗೆ ವಿಷಯ ಗೊತ್ತಿದೆ, ಶಬ್ದಗಳನ್ನು ಹೆಂಗೆ ಕಲಿಯುವುದು
ಅದನ್ನ ಯಾರು ಕಲಿಸ್ಲಿಕ್ಕೆ ಬರಲ್ಲಪ್ಪ, ನೀನು ಓದಬೇಕಷ್ಟೆ. ಓದದೆ ಪದಗಳು ಸಿಗುವುದಿಲ್ಲ, ಭಾವಗಳು ಸಿಗುವುದಿಲ್ಲ ಅಂತ ಹೇಳಬೇಕಾಯ್ತು ಅವನಿಗೆ. ಹಾಗೆ ರಾಮಾಯಣ ಮಹಾಭಾರತಗಳನ್ನು ಕೇಳ್ತಾ ಇದ್ರೆ ಅದೇ ಮಾತು ಕಲಿಸತ್ತೆ, ಅದೇ ಭಾಷೆ ಕಲಿಸತ್ತೆ, ಅದೇ ಭಾಷೆಯ ತಿರುವು ಸಾಗು ಎಲ್ಲವನ್ನ, ಬಾಗು ಬಳಕು ಎಲ್ಲವನ್ನ ರಾಮಾಯಣ ಮಹಾಭಾರತಗಳೇ ಕಲಿಸೋದು, ಬೇರೆ ಯಾವುದೂ ಅಲ್ಲ. ಅವಗಾಹ್ಯ ಮಹಾರಂಗಂ ವಾದಯಿಷ್ಯಾಮ್ಯಹಂ ರಣೇ, ನಾನು ಯುದ್ಧವೆಂಬ ರಂಗಸ್ಥಳದಲ್ಲಿ ಆ ವೀಣೆಯನ್ನ ನುಡಿಸುವೆ. ನವಾಸವೇನಾಪಿ ಸಹಸ್ರ ಚಕ್ಷುಷಾ ಯುದ್ಧೇಸ್ಮಿ ಶಕ್ಯೋ ವರುಣೇನ ವಾ ಸ್ವಯಂ ಯಮೇನ ವಾ ಧರ್ಷಯಿತುಂ ಚ ರಾಜ್ಞಿನ ಮಹಾಹವೇ ವೈಶ್ರವಣೇನ ವಾ ಸ್ವಯಂ. 1000 ಕಣ್ಗಳ ಇಂದ್ರನಾಗಲಿ, ರಾಜಸೂಯ ಯಾಗವನ್ನು ಮಾಡಿ ಪರಾಕ್ರಮವನ್ನು ಸಾಬೀತುಪಡಿಸಿದ ವರುಣನಾಗಲಿ, ಎಲ್ಲರನ್ನ ನುಂಗಿ ನೊಣೆಯುವ ಯಮನಾಗಲಿ, ನಮ್ಮ ಅಣ್ಣ ಕುಬೇರನಾಗಲಿ ನನ್ನನ್ನು ಏರು ಮಾಡಲಾಗುವುದಿಲ್ಲ ಅನ್ನುವಲ್ಲಿಗೆ ಯುದ್ಧಕಾಂಡೆ 24 ಸರ್ಗ, 24ನೆಯ ಸರ್ಗ. ಸಬಲೆ ಸಾಗರಂ ತೀರ್ಣೆ ರಾಮೇ ದಶರಥಾತ್ಮಜೆ ಅಮಾತ್ಯೌ ರಾವಣ ಶ್ರೀಮಾನ್ ಅಬ್ರವೀಕ್ಷುಕ ಸಾರಣೌ. ಈ ರೀತಿ ಒಂದು ಮೀಟಿಂಗ್ ಆಯ್ತು. ಇನ್ನು ಶುಕ ಸಾರಣ ಇಬ್ರು ಬಂದ್ರು. ಶುಕ ಜೊತೆಗಿದ್ದ, ಸಾರಣ ಬಂದ. ಸಮಗ್ರಂ ಸಾಗರಂ ತೀರ್ಣಂ ದುಸ್ತರಂ ವಾನರಂ ಬಲಂ ಅಭೂತಪೂರ್ವಂ ರಾಮೇಣ ಸಾಗರೇ ಸೇತು ಬಂಧನಂ. ರಾವಣ ಹೇಳಿದ, ಇಡೀ ಕಡಲನ್ನು ದಾಟಿದರಂತೆ, ಕಪಿಗಳ ಸೇನೆ ಅದೊಂದು ಕಡಲಿನಂತೆ ದಾಟಲಾಗುವುದಿಲ್ಲವಂತೆ. ಅಭೂತಪೂರ್ವಂ ರಾಮೇಣ, ಹಿಂದೆ ಎಂದೂ ಆಗದ ಒಂದು ಘಟನೆ ಆಗಿದೆ. ಸಾಗರೇ ಸೇತು ಬಂಧನಂ, ಕಡಲಿನಲ್ಲಿ ಸೇತುವೆಯನ್ನು ಕಟ್ಟಿದ್ದು. ಸಾಗರೇ ಸೇತು ಬಂಧಂ ತಂ ನ ಶ್ರದ್ಧದ್ಯಾಂ ಕಥಂಚನ ಅವಶ್ಯಂ ಚಾಪಿ ಸಂಖ್ಯೇಯಂ ತನ್ಮಯ ವಾನರಂ ಬಲಂ. ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಕಡಲಿನಲ್ಲಿ ಸೇತುವೆ ಕಟ್ಟಲಾಗುವುದಿಲ್ಲ. ಕಾರಣ ಏನು? ಕಡಲಿನಲ್ಲಿ ಇರುವ ಆಳ ಸೇತುವೆಯನ್ನು ಕಟ್ಟಲಿಕ್ಕೆ ಆಗದೇ ಇರುವಂತಹ ಆಳ. ಅದಕ್ಕೆ ಸಮುದ್ರದೊಳಗಡೆ ಸುರಂಗ ಮಾಡಬಹುದು, ಆದರೆ ಸಮುದ್ರದಲ್ಲಿ ಸೇತುವೆ ಕಟ್ಟಲಿಕ್ಕಾಗಲ್ಲ. ಯಾವುದೋ ಒಂದು ಭೂಭಾಗವೇ ಖಾಲಿಯಾಗೋಗುತ್ತೆ, ಆ ತರಹ ಆಗುತ್ತೆ. ಅದರಿಂದಾಗಿ ಸೇತುವೆಯನ್ನು ಕಟ್ಟಲಿಕ್ಕಾಗಲ್ಲ. ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಇರಲಿ, ಹಾಗಾದರೆ ಮ್ಯಾನ್ ಪವರ್ ಎಷ್ಟಿದೆ ಅಂತ ನೋಡಬೇಕು. ಅವರ ಸಂಖ್ಯೆಯನ್ನು ನಾನು ತಿಳ್ಕೊಳ್ಬೇಕು. ಭವಂತೌ ವಾನರಂ ಸೈನ್ಯಂ ಪ್ರವಿಶ್ಯಾನುಪಲಕ್ಷಿತೌ ಪರಿಮಾಣಂಚ ವೀರ್ಯಂಚ ಏಚ ಮುಖ್ಯ ಪ್ಲವಂಗಮಾಹ. ನೀವು ಹೋಗ್ರಿ, ಯಾರಿಗೂ ಗೊತ್ತಾಗಬಾರ್ದು. ಅನುಪಲಕ್ಷಿತೌ ಪ್ರವಿಶ್ಯ ಪರಿಮಾಣಂಚ ವೀರ್ಯಂಚ, ವಾನರರ ಸೇನೆ ಎಷ್ಟಿದೆ ಅದರ ಪರಿಮಾಣ ನನಗೆ ನಂಬರಸ್ಸಿನಲ್ಲಿ ಬೇಕು. ಅವರ ಪರಾಕ್ರಮ ಎಷ್ಟಿದೆ. ಮಂತ್ರಿಣೋ ಏತ ರಾಮಸ್ಯ ಸುಗ್ರೀವಸ್ಯ ಚ ಸಂಗತಾಃ. ರಾಮನ ಮಂತ್ರಿಗಳು, ಮಿನಿಸ್ಟರ್ಸ್ ಯಾರ್ಯಾರು, ಸುಗ್ರೀವನಿಗೆ ಪಿಎಗಳು ಯಾರು, ಅವರಿಬ್ರು ಏನ್ ಮಾಡ್ತಾ ಇದ್ದಾರೆ. ಯೇ ಪೂರ್ವಂ ಅಭಿವರ್ತಂತೆ ಯೇ ಚ ಶೂರ ಪ್ಲವಂಗಮಾಹ. ನಮಗೆ ಮುಂದೆ ನಿಲ್ಲುವವರು ಯಾರು, ಹಿಂದೆ ನಿಲ್ಲುವವರು ಯಾರು, ಯಾವ ರೀತಿ ವ್ಯೂಹ ಇರುತ್ತೆ, ವಾರ್ ಪ್ಲಾನ್ಸ್ ಏನಿರುತ್ತೆ, ಅದನ್ನೆಲ್ಲ ತಿಳ್ಕೊಳ್ಬೇಕು. ಸಚ ಸೇತುರು ಯಥಾಬದ್ಧ ಸಾಗರೇ ಸಲಿಲಾರ್ಣವೇ ನಿವೇಚಂಚ ಯಥಾ ತೇಜಾಂ ವಾನರಾಣಾಂ ಮಹಾತ್ಮನಾಂ. ಸೇತುವೆಯನ್ನು ಹೇಗೆ ಕಟ್ಟಿದರು, ಹೇಗೆ ಇಳ್ಕೋತಾರೆ, ಏನು ತಿಂತಾರೆ. ರಾಮಸ್ಯ ವ್ಯವತಾಯಂಚ ವೀರ್ಯಂ ಪ್ರಹರಣಾನಿ ಚ ಲಕ್ಷ್ಮಣಸ್ಯ ಚ ವೀರಸ್ಯ ತತ್ವತೋ ಜ್ಞಾತುಮರ್ಹತಃ. ರಾಮನ ನಿಶ್ಚಯ ಏನು, ಅವನ ಪರಾಕ್ರಮ ಏನು, ಅವರೆಲ್ಲರ ಆಯುಧಗಳೇನು. ಕಶ್ಚ ಸೇನಾಪತಿಸ್ತೇತಾಂ ವಾನರಾಣಾಂ ಮಹಾತ್ಮನಾಂ ತಚ್ಚ ಜ್ಞಾತ್ವಾ ಯಥಾ ತತ್ವಂ
ಶೀಘ್ರಮಾಗಂತುಮರ್ಹತಃ, ಹೀಗೆ ತಿಳ್ಕೊಂಡು ಕೂಡ್ಲೇ ನನ್ನ ಹತ್ರ ಬರಬೇಕು. ಇತಿ ಪ್ರತಿ ಸಮಾಧಿಷ್ಟೌ ರಾಕ್ಷಸೌ ಶುಕಸಾರಣೌ ಹರಿರೂಪಧರೌ ವೀರೌ ಪ್ರವಿಷ್ಟೌ ವಾನರಂ ಬಲಂ. ಈ ರೀತಿ ರಾಜನೇ ಆಜ್ಞೆ ಮಾಡಿದ ಮೇಲೆ ಮತ್ತೇನು ಮಾಡೋದು? ಶುಕಸಾರಣರು ಕಪಿವೇಷವನ್ನು ತೊಟ್ಟು ಅಲ್ಲಿಗೆ ಹೋದರು. ತತಸ್ತದ್ವಾನರಂ ಸೈನ್ಯಂ ಅಚಿಂತ್ಯಂ ಲೋಮಹರ್ಷಣಂ ಸಂಖ್ಯಾತುಂ ನಾಧ್ಯಗಚ್ಚೇತಾಂ ತದಾತೌ ಶುಕಸಾರಣೌ. ಆಮೇಲೆ ಇವರೆಲ್ಲ ಹೋದ್ರು. ಹೆಂಗ್ ಸಂಖ್ಯೆ ಎಷ್ಟಿದೆ? ತತ್ಸ್ಥಿತಂ ಪರ್ವತಾಗ್ರೇಚು, ಕೆಲವು ಬೆಟ್ಟದ ಮೇಲ್ಗಡೆ ಇದ್ದಾರೆ. ನಿರ್ಜರೇಚು, ಯಾವುದೋ ಜಲಪಾತದ ಬಳಿ ಇದ್ದಾರೆ. ಗುಹೆಗಳಲ್ಲಿ. ಸಮುದ್ರಸ್ಯ ಚ ತೀರೇಚು, ಸಮುದ್ರ ತೀರದಲ್ಲಿ. ವನೇಚು ಉಪವನೇಚು ಚ, ಕುರುಚಲು ಕಾಡು, ದಟ್ಟವಾದ ಕಾಡು. ತರಮಾಣಂಚ ತಿರಣಂಚ ತರ್ತು ಕಾಮಂಚ ತರ್ವಚಃ, ಈಗಾಗಲೇ ದಾಟಿರೋದು, ಇನ್ನೂ ಆಚೆ ತೀರದಲ್ಲಿರೋದು, ಏನು ಮುಗಿತಾನೇ ಇಲ್ಲ. ನಿವಿಷ್ಟಂ ನಿವಿಶಶ್ಚೈವ ಭೀಮನಾದಂ ಮಹಾಬಲಂ ತದ್ಬಲಾರ್ಣವಮಕ್ಷೋಭ್ಯಂ ದದೃಶಾತೆ ನಿಚಾಚರೌ. ಈಗಾಗಲೇ ಈಗ ತಾನೇ ಬರ್ತಾ ಇದ್ದಾರೆ, ಕೆಲವರು ಈಗಾಗಲೇ ಬಂದು ಹಳಬರಾಗಿದ್ದಾರೆ. ಏನು ಸಾಧ್ಯವೇ ಆಗ್ತಾ ಇಲ್ಲ. ತೌದರಚ ಮಹಾತೇಜಾ ಪ್ರತಿಚ್ಛನ್ನೌ ವಿಭೀಷಣ ಆಚಚಕ್ಷೇತ ರಾಮಾಯ ಗೃಹೀತ್ವಾ ಚುಕತಾರಣೌ. 10, 20, 30 ಅಂತ ಎಣಿಸ್ಲಿಕ್ಕೆ ಆಗಲ್ಲ. ಸಾವಿರ ಗಟ್ಟಲೆ ಎಣಿಸ್ಕೊಂಡು ಹೋಗ್ಬೇಕು. ಹೀಗೆ ನೋಡ್ತಾ ಇರಬೇಕಾದ್ರೆ ವಿಭೀಷಣನ್ ಗೊತ್ತಾಯ್ತು. ಯಾಕೆಂದ್ರೆ ಒಬ್ಬ ರಾಕ್ಷಸ ಇನ್ನೊಬ್ಬ ರಾಕ್ಷಸನ್ ಗೊತ್ತಾಗತ್ತೆ ಇವ್ರು ಯಾರು ಏನು. ಎಷ್ಟೇ ವೇಷ ಮರೆಸ್ಕೊಂಡು ಬಂದಿದ್ರು ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಯಾವನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಗೊತ್ತಾಗ್ಬಿಡುತ್ತೆ ಇದು ಹೆಂಗಿದು ಅಂತ. ತಸ್ಯೈತೌ ರಾಕ್ಷಸೇಂದ್ರಸ್ಯ, ಗೊತ್ತಾಯ್ತು ಅವನಿಗೆ. ತೌ ದೃಷ್ಟ್ವಾ ವ್ಯಥಿತೌ ರಾಮಂ ನಿರಾಶೌ ಜೀವಿತೇ ತಥಾ. ರಾಮನನ್ನು ನೋಡಿದ ಕೂಡಲೇ ಕೈಗಳನ್ನು ಮುಗಿದು ಗಡಗಡನೆ ನಡುಗಿ ಹೇಳಿದರಂತೆ, ಆವಾಂ ಇಹಾಗತೌ ಸೌಮ್ಯ ರಾವಣ ಪ್ರಹಿತಾವುಭೌ ಪರಿಜ್ಞಾತುಂ ಬಲಂ ಸರ್ವಂ ತದಿದಂ ರಘುನಂದನ. ರಘುನಂದನ, ನಾವಿಬ್ಬರು ರಾವಣ ಕಳುಹಿಸಿದ್ದಾನೆ ಅಂತ ಬಂದಿದ್ದೇವೆ ನಿನ್ನ ಸೈನ್ಯವನ್ನ ನೋಡ್ಲಿಕ್ಕೆ. ತಯೋಸ್ತದ್ವಚನಂ ಶ್ರುತ್ವಾ ರಾಮೋ ದಶರಥಾತ್ಮಜಃ ಅಬ್ರವೀತ್ ಪ್ರಹತನ್ ವಾಕ್ಯಂ ಸರ್ವಭೂತಹಿತೇ ರತಃ. ನಗುತ್ತಾ ರಾಮ ಹೇಳಿದನಂತೆ, ಯದಿ ದೃಷ್ಟಂ ಬಲಂ ಸರ್ವಂ ವಯಂ ವಾ ಸುಸಮಾಹಿತಾಃ ಯಥೋಕ್ತಂ ವಾ ಕೃತಂ ಕಾರ್ಯಂ ಛಂದತ ಪ್ರತಿಗಮ್ಯತಾಂ. ಎಣಿಸಿ ಆಯ್ತಾ? ಎಣಿಸ್ಬೇಕಾ? ಎಣಿಸಿದ್ರೆ ಈಗಲೇ ಹೋಗಬಹುದು, ಎಣಿಸದೆ ಹೋದ್ರೆ ಎಣಿಸಿ ಹೋಗಬಹುದು ಅಂದ. ಅಥ ಕಿಂಚಿದ ಅದೃಷ್ಟಂ ವಾ ಭೂಯಸ್ತದ್ರಷ್ಟುಮರ್ಹತಃ ವಿಭೀಷಣೋ ವಾ ಕಾರ್ತ್ಸ್ನೇನ ಪುನಃ ಸಂದರ್ಶಯಿಷ್ಯತಿ. ನೀವು ನೋಡದೇ ಇರೋದು ಇದ್ರೆ ವಿಭೀಷಣ ತೋರಿಸ್ಬಿಡಪ್ಪ ಇವ್ರಿಗೆ. ಇದನ್ನ ಹೇಳಲಿಕ್ಕೆ ಯಾವ ಮಟ್ಟದ ನೈತಿಕತೆ ಬೇಕು? ಈ ಧೈರ್ಯ ಇಲ್ಲಿರೋದು ಕೇವಲ ಮಸಲ್ ಪವರ್ನಲ್ಲಿ ಅಲ್ಲ, ಅದಕ್ಕೆ ಒಂದು ಅಗಾಧವಾದ ಆಂತರಿಕ ಶಕ್ತಿ ಬೇಕು. ಹೊಡೆಯೋದು ನೈತಿಕ ಬಲದಿಂದ ಮತ್ತೆ ದೈಹಿಕ ಬಲ ಎರಡೂ ಸೇರಿ. ಕೇವಲ ದೈಹಿಕ ಬಲ ಇದ್ರೂ ಹೊಡಿಲಿಕ್ಕಾಗಲ್ಲ. ಆಗತ್ತಾ? ಆಗಲ್ಲ. ಕೇವಲ ದೈಹಿಕ ಬಲ ಇದ್ರೆ ಏನು ಅಂತ ಹೊಡೆಯೋದು? ಹೊಡಿ ನೋಡೋಣ ಅಂದ್ರೆ ಆಗತ್ತಾ? ಸಿಟ್ಟು ಬರ್ಲಿಕ್ಕೆ ಒಂದು ಕಾರಣ ಬೇಕಲ್ಲ. ಆಯ್ತು ಹೊಡಿ ನೋಡೋಣ ಅಂತ ಇದ್ದಕ್ಕಿದ್ದಾಗಂದ್ರೆ ಆಗಲ್ಲ. ಯಾಕೆಂದ್ರೆ ಆ ಪ್ರೇರಣೆ ಇರಲ್ಲ. ಒಂದು ಹೊಡಿಬೇಕು ಅಂತನ್ನುವಂತಹ ಕಾರಣ ಅದು ಎಲ್ಲ ರೀತಿಯಿಂದ ಪರೀಕ್ಷಿತವಾಗಿರ್ಬೇಕು. ಅವನು ಹೊಡಿತಾನೆ. ಯಾರು ಎಲ್ಲ ರೀತಿಯಿಂದ ಪರೀಕ್ಷೆ ಇಲ್ಲ. ಈ ಸುಪಾರಿ ಕಿಲ್ಲರ್ಸ್ಗೆಲ್ಲ ಏನು ಉದ್ದೇಶವೂ ಇರಲ್ಲ, ಎಂಥದೂ ಇರಲ್ಲ. ದುಡ್ಡೊಂದು ಉದ್ದೇಶ ಇರುತ್ತೆ, ದೂರದಿಂದ ಗುಂಡಿಟ್ಟು ಹೋಗ್ತಾರೆ. ಆದ್ರೆ ಅವರಿಗೆ ಆಮೇಲೆ ಕಾಡ್ಲಿಕ್ಕೆ ಶುರು ಆಗುತ್ತೆ. ಎಷ್ಟು ಪ್ರಾಬ್ಲಮ್ ಗೊತ್ತಾ? ಏನು ಉದ್ದೇಶ ಇಲ್ಲದೆ ಹೊಡೆದು ಬಿಟ್ವಲ್ಲ ಅಂತ. ನನಗೆ ಮನಸ್ಸಿಗೆ ತಾಗಿದ್ರೆ ಸರಿ,
ಇಲ್ಲಾಂದರೆ ಸುಮ್ಮನೆ ಹೊಡೆಯೋದು ಅಂದರೆ ಏನು ಆಗೋದಿಲ್ಲ ಅವೆಲ್ಲ. ಅದೆಲ್ಲ ಅವರೆಲ್ಲ ಭೀಕರವಾದ ನರಳುತ್ತಾ ಇರ್ತಾರೆ ಕಡೆಗಾಲದಲ್ಲಿ. ಅವ್ರು ಬಿಡಿ. ಮತ್ತು ಕಲಾಶ್ನಿಕೋವ್ ಏಕೆ ಕಲಾಶ್ನಿಕೋವ್ ಕಂಡಿಡಿದು ಬಿಟ್ಟ. AK-47 ಕಂಡಿಡಿದು ಕಡೆಗಾಲದಲ್ಲಿ ಟಿವಿಯ ಮುಂದೆ ಕೂತ್ರೆ ಜಗತ್ತಿನಾದ್ಯಂತ ತಾನು ಕಂಡುಹಿಡಿದ, ಅವನು ರಷ್ಯನ್ ಸೈನಿಕ, ಅವನು ಸುಲಭ ಆಗಲಿ ಅಂತ ಕಂಡುಹಿಡಿದ. ಆಮೇಲೆ AK-56 ಎಲ್ಲ ಬಂತು ಬಿಡಿ. ನೋಡ್ತಾ 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 ನಾನು ಕಂಡುಹಿಡಿದ ಯಂತ್ರದಿಂದ ಇಡೀ ಪ್ರಪಂಚದಲ್ಲಿ ಉಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತ ಹೇಳಿ ದುಃಖ ಉಮ್ಮಳಿಸಿ 2 ದಿವಸ ಕೋಮಾದಲ್ಲಿ ಬಿದ್ದಿರ್ತಿದ್ದ. ಅವನ ದಾರುಣವಾದ ಅಂತ್ಯ. ಯಾಕೆ ಅಂದರೆ ಹೊಡಿಬೇಕು ಅಂತನ್ನೋದಕ್ಕೆ ಧರ್ಮ ಅನ್ನೋದು ಕಾರಣವೇ ಆಗಿರಲಿಲ್ಲ, ಅಥವಾ ನೈತಿಕವಾದ ಯಾವುದೇ ಸಮರ್ಥನೆಗಳಿರಲಿಲ್ಲ. ಹೇರಳವಾದ ದುಡ್ಡು ಬಂದು ಬೀಳ್ತಾ ಇತ್ತು ಅವನಿಗೆ. ಆಯುಧಗಳಿಗೆಲ್ಲ ಒಪ್ಪಂದ ಮಾಡ್ಕೊಳ್ಬೇಕಾದ್ರೆ 2 ಕೋಟಿ 3 ಕೋಟಿ ಅಲ್ಲ ಅದು ಮಾಡ್ಕೊಳ್ಳೋದು, 100 ಕೋಟಿಯಲ್ಲಿ ಬರುತ್ತೆ. ದಾರುಣವಾಗಿ ದಿನ ಕಳೆದ. ಅದರಿಂದಾಗಿ ಹೊಡಿಬೇಕಾದ್ರೆ ಒಂದು ನೈತಿಕತೆ ಇರಬೇಕು, ದೈಹಿಕವಾದ ಬಲ ಇರಬೇಕು. ಆ 2 ಪೂರ್ಣವಾಗಿತ್ತು ರಾಮನಲ್ಲಿ. ಅದರಿಂದಾಗಿ ಜಗತ್ತಿನ ಯಾವ ಶಕ್ತಿಯೂ ಏನು ಮಾಡೋಲ್ಲ ಅಂತ ಅನ್ನುವ ಭರವಸೆ. ಈ ಸ್ಥೈರ್ಯ ಇತ್ತು ಅಂತಂದ್ರೆ ಅವನು ಅಜೇಯ. ಅದರಿಂದಾಗಿ ಅವನು ಹೇಳ್ತಾನೆ, ಯದಿ ದೃಷ್ಟಂ ಬಲಂ ತರವಂ ವಯಂ ವಾ ಸುಸಮಾಹಿತಾ. ನಾವೆಲ್ಲ ಒಟ್ಟಿಗೆ ಇರೋದನ್ನು ನೋಡಿದ್ದೀರಾ? ಸೈನ್ಯವನ್ನು ನೋಡಿದಿರೋ? ಯಥೋಕ್ತಂ ವಾ ಕೃತಂ ಕಾರ್ಯಂ. ನಿಮ್ಮ ಸ್ವಾಮಿ ಹೇಳಿದಂತೆ ಮಾಡಿದಿರೋ? ಮಾಡಿದ್ರೆ ಛಂದತ ಪ್ರತಿಗಮ್ಯತಾಂ. ನಿಮ್ಮ ಇಚ್ಛಾಪೂರ್ವಕವಾಗಿ ಹೊರಡ್ರಿ. ಅಥ ಕಿಂಚಿದ ದೃಷ್ಟಂ ವಾ ಭೂಯಸ್ತದ್ರಷ್ಟುಮರ್ಹತಃ. ಇರ್ಲಿ, ಏನನ್ನೋ ನೋಡಿಲ್ಲ ಅಂತಂದ್ರೆ ಮತ್ತೆ ನೋಡ್ರಿ, ವಿಭೀಷಣನೋ ಇನ್ನಾರೋ ಯಾರು ತೋರಿಸ್ತಾರೆ. ನಚೇದಂ ಗ್ರಹಣಂ ಪ್ರಾಪ್ಯ ಭೇತವ್ಯಂ ಜೀವಿತಂ ಪ್ರತಿ. ಅಯ್ಯೋ ಸಿಕ್ಕಿಕೊಂಡೆವು ಅಂತ ಹೇಳಿ ಬದುಕಿನ ಬಗ್ಗೆ ಭಯ ಬೇಡ. ನ್ಯಸ್ತ ಶಸ್ತ್ರೌ ಗೃಹೀತೌ ಚ ನ ದೂತೌ ಅಧಮರಹತಃ. ಪಾಪ ಶಸ್ತ್ರ ಇಟ್ಟು ಬಂದಿದ್ದೀರಾ, ದೂತರು ಅಂತ ಹೇಳ್ಕೊಳ್ತಾ ಇದ್ದೀರಾ. ವಸ್ತುತಃ ಬಂದದ್ದು ಗೂಢಚಾರನಾಗಿ, ಆದರೆ ದೂತರು ಅಂತ ಹೇಳ್ಕೊಳ್ತಾ ಇದ್ದೀರಾ. ಇರಲಿ, ವಸ್ತುತಃ ದೂತರಾಗಿದ್ರೆ ಮೊದಲು ಬಂದು ನಿನ್ನ ಸೇನೆಯನ್ನ ಪೂರ್ತಿ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಅನುಮತಿ ಕೊಡು ಅಂತೇಳಿ ಕೇಳ್ಕೊಂಡು ಹೋಗ್ಬೇಕಿತ್ತು ವಸ್ತುತಃ. ಆದರೆ ಅವರಿಗೆ ರಾಮ ಇಷ್ಟು ದೊಡ್ಡವನು ಅಂತನ್ನುವ ಪರಿಕಲ್ಪನೆಯೇ ಇರಲಿಲ್ಲ. ಇದು ಕೂಡ ಕೆಲವೊಮ್ಮೆ ಸೋಲಿಗೆ ಕಾರಣ ಆಗತ್ತೆ. ಅದು ಒಂದು ಗೆಲುವಿಗೆ ಎಷ್ಟು ಬ್ಯಾಲೆನ್ಸ್ಡ್ ಮೆಂಟಾಲಿಟಿ ಬೇಕು ಅಂತಂದ್ರೆ, ಓವರ್ ಎಕ್ಸ್ಪೆಕ್ಟೇಷನ್ನು ಕಷ್ಟ, ಓವರ್ ಎಸ್ಟಿಮೇಟನ್ನು ಅದರಿಂದಲೂ ಸೋಲ್ತೇವೆ ನಾವು, ಅಂಡರ್ ಎಸ್ಟಿಮೇಷನ್ ಇಂದಲೂ ಸೋಲ್ತೇವೆ. ಅವರನ್ನ ಅಷ್ಟೇ ರೀತಿಯಲ್ಲಿ ಚಿಂತನೆ ಮಾಡೋದಿದೆಯಲ್ಲ, ಅದಕ್ಕೆ ಅಗಾಧವಾದ ಮಾನಸಿಕ ಬಲ ಬೇಕು, ಅಗಾಧವಾದ ಬಲ. ಭಾರತೀಯರೆಲ್ಲರಿಗೆ ನಾವು ಪಾಕಿಸ್ತಾನವನ್ನು ಶುಕ್ರವಾರ ಎದುರಾದ್ರೆ ಸೋಲ್ತೇವೆ ಅಂತ ಗ್ಯಾರಂಟಿ ಇರೋದ್ರಿಂದ ಎಲ್ಲ ಸೋಲ್ತಾ ಇದ್ರು. ಈಗ ಆ ಮೆಂಟಾಲಿಟಿ ಇದೆಯೋ ಅದನ್ನ ಮೀರಿದಾರೋ ಇವರು ನಮ್ಗೆ ಗೊತ್ತಿಲ್ಲ. ಆದರೆ ನಾನು ಕ್ರಿಕೆಟ್ ನೋಡ್ತಾ ಇದ್ದ ಕಾಲದಲ್ಲಿ ಶುಕ್ರವಾರ ಅಂತಂದ್ರೆ ಅವ್ರು ಸೋಲ್ತೇವೆ ಅಂತ ಅವ್ರಿಗೆ ಅನ್ನಿಸ್ಬಿಡ್ತಾ ಇತ್ತು. ನನಗೆ ಅನ್ನಿಸ್ಬಿಟ್ರೆ ಉಳಿದವ್ರಿಗೆ ಜಗತ್ತಿನ ಯಾರು ಬಂದು ಏನು ಹೇಳಿದ್ರೆ, ಇಲ್ಲ ನಿನ್ ಗೆಲ್ತಿದ್ರೆ ಏನು ಹೇಳೋದು, ಫಸ್ಟ್ ಗೆಲ್ತೇನೆ ನನಗಿರ್ಬೇಕು. ಅದರಿಂದಾಗಿ ನದೂತವು ಅಧಮರಹತಃ. ಈ ರೀತಿ ರಾಮನ ಎತ್ತರ ಗೊತ್ತಾಗ್ಬಿಟ್ಟ ಮೇಲೆ ರಾಕ್ಷಸರಿಗೆ ನಾವು ಸೋಲ್ತೇವೆ ಅಂತ ಅನ್ನಿಸ್ಬಿಡತ್ತೆ. ಆ ಗುಣ ಅನ್ನೋದಿದೆಯಲ್ಲ, ಅದು ನೀವು ಒಪ್ರಿ ಬಿಡ್ರಿ, ಉಪೇಕ್ಷೆ ಮಾಡ್ರಿ. ಆದರೆ ಎದುರುಗಡೆಯ ವ್ಯಕ್ತಿ ಅವನ ಪಾಡಿಗೆ ಅವನು ಗುಣವಂತನಾಗಿದ್ರೆ ಆಯಿತು, ಸೋತು ಕಾಲೂರಲೇ ಬೇಕು.
ನಿಮ್ಮ ಯಾವುದೇ ಫೀಲ್ಡ್ ಆಗಿರಲಿ, ಅದರಲ್ಲಿ ಇರುವ ಥರೋನೆಸ್ ಇದೆಯಲ್ಲ, ಅದು ಒಬ್ಬನಿಗೆ ಬೇಕಾದದ್ದು. ಒಬ್ಬನನ್ನು ಪಾರು ಮಾಡೋದು ಅದು, ಒಬ್ಬನನ್ನು ಎತ್ತರಕ್ಕೇರಿಸೋದು ಅದು. ಪ್ರಚ್ಛನ್ನೌ ಚ ವಿಮುಂಚೇಮೌ ಚಾರೌ ರಾತ್ರಿಂಚರಾ ಉಭೌ ಶತ್ರುಪಕ್ಷಸ್ಯ ಸತತಂ ವಿಭೀಷಣ ವಿಕರ್ಜಿಣೌ. ಆಮೇಲೆ ಅದು ರಾಮನಿಗೆ ಗೊತ್ತಾಗ್ಲಿಲ್ಲ ಅಂತಲ್ಲ, ಭೋಳೆತನ ಅಲ್ಲ ಅದು. ಈ ಮಾತಾಡ್ತಾನೆ, ನೀವು ದೂತರು ಅಂತ ಹೇಳಿ ಅವರ ಎದುರುಗಡೆ ಹೇಳಿ, ಅವರೇ ಎದುರುಗಡೆ ಇರುವಾಗ ರಾವಣನ ಚಾರರಾಗಿ ಬಂದವರು ಏನು ಮಾಡಬೇಡಿ. ನನಗೆ ಗೊತ್ತಿದೆ ನೀವು ಚಾರರು, ಗೂಢಚಾರರು ಅಂತ, ಗೂಢ ಪುರುಷ ಅಂತ ಗೊತ್ತಿದೆ ನನಗೆ. ಅದರಿಂದಾಗಿ ನೀವು ಹೇಳಿದ್ದನ್ನು ಬ್ಲೈಂಡ್ ಆಗಿ ನಂಬಿಲ್ಲ. ಅಂದ್ರೆ ಬುದ್ಧಿವಂತಿಕೆ ಇದ್ದು ಉದಾರತೆ ಇದೆ ಅಂತ. ಆ ಔದಾರ್ಯ ದಡ್ಡತನದ್ದಲ್ಲ. ದಡ್ಡತನದ ಔದಾರ್ಯ ಕೆಲವರದಿರುತ್ತೆ. ದಡ್ಡತನದ ಔದಾರ್ಯ ಇತ್ತು ಅಂದ್ರೆ ಅವ್ರನ್ನ ಸೋಲಿಸೋದು ಬಹಳ ಸುಲಭ. ಇವಾಗ ನಮ್ಮ ಭಾರತೀಯರಿಗಿದ್ದ ಹಾಗೆ ದಡ್ಡತನದ ಔದಾರ್ಯ ಅದು, ಅಥವಾ ಕನ್ನಡಿಗರಿಗಿದ್ದ ಹಾಗೆ ಅದು ದಡ್ಡತನದ ಔದಾರ್ಯ. ಆ ಔದಾರ್ಯ ಏನು ಪ್ರಯೋಜನ ಇಲ್ಲ. ಆ ತರಹ ಅಲ್ಲ. ನನಗೆ ಯಾರು ಏನು ಹೇಗೆ ಎಲ್ಲಿ ಅಂತ ಗೊತ್ತಿದೆ, ಅದರ ಜೊತೆಗೆ ದೊಡ್ಡಸ್ತಿಕೆಯೂ ಇದೆ. ಎರಡೂ ಎಸ್ಟಾಬ್ಲಿಷ್ ಮಾಡಿದ ರಾಮ. ಪ್ರಚ್ಛನ್ನೌ ಚ ವಿಮುಂಚೇಮೌ, ತಮ್ಮನ್ನ ಈ ತನಕ ಮುಚ್ಚಿಕೊಂಡಿದ್ದ ಇವರನ್ನ ಬಿಟ್ಟು ಬಿಡು. ಚಾರೌ ರಾತ್ರಿಂಚರಾವುಭೌ, ಈ ಇರುಳಿಗರು, ಇರುಳು ಅಂದ್ರೆ ರಾತ್ರಿ, ರಾತ್ರಿ ಓಡಾಡುವವರು ಇರುಳಿಗರು ಅಂತ ಅನುವಾದ ಮಾಡಬಹುದು. ಆಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಕಷ್ಟ. ನಾವು ಇಲ್ಲಿರೋದು ರಾತ್ರಿಂಚರ ಅನ್ನೋದನ್ನು ಅನುವಾದ ಕನ್ನಡದಲ್ಲಿ ನೋಡಿ ಮಾಡಿದ್ದು. ರಾತ್ರಿಂಚರ ಉಭೌ ಚಾರೌ ವಿಮುಂಚ, ಈ ರಕ್ಕಸರನ್ನ ಬಿಟ್ಟು ಬಿಡು. ಶತ್ರು ಪಕ್ಷಸ್ಯ ಸತತಂ ವಿಭೀಷಣ ವಿಕರ್ಚಿಣೌ, ಶತ್ರು ಪಕ್ಷವನ್ನ ಇವರೇ ಕೆಳಗಡೆ ತಳ್ಳುತ್ತಾ ಇದ್ದಾರೆ. ಹೀಗೆ ಬಂದು 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 ಬಂದು, ಯಾಕೆಂದ್ರೆ ಅವರಿಗೆ ಸೇನೆ ಲೆಕ್ಕ ಸಿಕ್ಕಿತ್ತು, ಆದ್ರೆ ರಾಮನ ಆತ್ಮವಿಶ್ವಾಸದ ಲೆಕ್ಕ ಸಿಗ್ತಾ ಇಲ್ಲ, ರಾಮನ ಬಲದ ಲೆಕ್ಕ ಸಿಗ್ತಾ ಇಲ್ಲ, ನಾವು ಏನನ್ನ ಕಳ್ಕೊಳ್ತಾ ಇದ್ದೇವೆ ಅನ್ನುವ ಲೆಕ್ಕವೂ ಸಿಗ್ತಾ ಇಲ್ಲ. ಅದಕ್ಕೆ ಶತ್ರುಪಕ್ಷಸ್ಯ ವಿಕರ್ಷಣವು, ಶತ್ರು ಪಕ್ಷವನ್ನ ಕೆಳಗಡೆ ಇವರೇ ಎಳಿತಾ ಇದ್ದಾರೆ. ಪ್ರವಿಶ್ಯ ಮಹತೀಂ ಲಂಕಾಂ ಭವದ್ಭ್ಯಾಂ ಧನದಾನುಜಃ ವಕ್ತವ್ಯೋ ರಕ್ಷಸಾಂ ರಾಜ ಯಥೋಕ್ತಂ ವಚನಂ ಮಮ. ನಿಮಗೆ ಜೀವದಾನ ಮಾಡ್ತಾ ಇದ್ದೇನೆ, ನಮ್ಮ ಕೆಲಸನೂ ಮಾಡಿಬಿಡಿ. ರಾವಣನಿಗೆ ಹೋಗಿ ಹೇಳಿ ಏನು, ಯದ್ಬಲಂ ತ್ವಂ ತಮಾಶ್ರಿತ್ಯ ಸೀತಾಮೇ ಪಹೃತವಾನತಿ ತದ್ದರ್ಚಯ ಯಥಾ ಕಾಮಂ ಸಸೈನ್ಯಶ್ಚ ಸಬಾಂಧವಃ. ಯಾವ ಬಲವನ್ನು ಆಶ್ರಯಿಸಿ ಸೀತೆಯನ್ನ ಅಪಹರಿಸಿದೆಯೋ ಅದನ್ನು ನಿಶ್ಶಂಕವಾಗಿ ನನಗೆ ತೋರಿಸಬಹುದು. ಯಾಕೆಂದ್ರೆ ನಾನು ಈ ಕಪಿಗಳು ಸಂಖ್ಯಾಬಲವನ್ನ ಇಟ್ಟುಕೊಂಡು ಎದುರಿಸ್ತಾ ಇದ್ದೀನಿ. ನಾನು ಸಂಖ್ಯಾಬಲ ಅನ್ನೋದು ಇದೆ ಅಷ್ಟೇ, ಆದರೆ ಆ ಸಂಖ್ಯಾಬಲವನ್ನು ನಾನು ನಂಬಿ ಕೂತವನಲ್ಲ. ನಾನು ನಂಬಿರುವುದು ನನ್ನನ್ನೇ, ಅಂದ್ರೆ ದೇವರನ್ನೇ. ಅವನೇ ದೊಡ್ಡ ನಾಸ್ತಿಕ. ಯಾಕೆಂದ್ರೆ ಅವನು ಖಚಿತವಾಗಿ ಗೊತ್ತು, ಜಗತ್ತಿನಲ್ಲಿ ದೇವರು ಮಾತ್ರ ಖಚಿತವಾದ ನಾಸ್ತಿಕ, ಇನ್ನೆಲ್ಲರೂ ಲಾಭಕ್ಕನುಗುಣವಾಗಿ ನಾಸ್ತಿಕರಾಗಬೇಕು. ನಮಗೆ ನಾಸ್ತಿಕರಾದ್ರೆ ನಮಗೆ ಲಾಭ ಇದೆ ಅಂತ ಹೇಳಿ ನಾಸ್ತಿಕರಾಗೋರು. ಅವ್ರಿಗೇನು ಯಾರಿಗೂ ಆಳವಾದ ಎಕ್ಸ್ಪೀರಿಯನ್ಸ್ ಏನು ಬೇಕಿಲ್ಲ. ದೇವರು ಅವನು ಹೇಳೋದು, ನಾನು ನನ್ನ ಬಲವನ್ನು ನಂಬಿ ಬಂದಿದ್ದೇನೆ. ನೀನು ಯಾರ ಬಲವನ್ನು ನಂಬಿ
ಸೀತೆಯನ್ನು ಎತ್ಕೊಂಡು ಹೋದಿಯೋ ಆ ಬಲವನ್ನು ತೋರಿಸು. ಶ್ವಕ್ಕಾಲ್ಯೇ ನಗರೀಂ ಲಂಕಾಂ ಸಪ್ರಾಕಾರಾಂ ಸತೋರಣಾಂ ರಕ್ಷಸಾಂಚ ಬಲಂ ಪಶ್ಯ ಶರೈರ್ವಿಧ್ವಂಸಿತಂ ಮಯಾ. ನಾಳೆ ಬೆಳಗ್ಗೆ ಯುದ್ಧ ಶುರು ಆಗತ್ತೆ. ಕ್ರೋಧಂ ಭೀಮಮಹಂ ಮೋಕ್ಷ್ಯೆ ಸಸೈನ್ಯೇ ತ್ವಯಿ ರಾವಣ ಶ್ವಕ್ಕಾಲ್ಯೇ ವಜ್ರವಾನ್ ವಜ್ರಂ ದಾನವೇಶ್ವಿವದಾ ವಾಸವಃ. ಕ್ರೋಧಂ ಭೀಮಮಹಂ ಮೋಕ್ಷ್ಯೆ, ನನ್ನ ಒಡಲ ಕೋಪವನ್ನೆಲ್ಲ ನಿನ್ನ ಮೇಲೆ ಪ್ರಯೋಗ ಮಾಡುತ್ತೇನೆ. ನಾಳೆ ಬೆಳಗ್ಗೆ ಇದ್ರದ್ದೆಲ್ಲ ಗೊತ್ತಾಗತ್ತೆ. ಇತಿ ಪ್ರತಿ ಸಮಾಧಿಷ್ಟೌ ರಾಕ್ಷಸೌ ಶುಕಸಾರಣೌ ಜಯೇತಿ ಪ್ರತಿನಂದ್ಯೈನಂ ರಾಘವಂ ಧರ್ಮವತ್ಸಲಂ. ಈ ರೀತಿ ಹೇಳಿದಾಗ ಜಯ ಜಯ ಅಂದ್ರಂತೆ ಶುಕಸಾರಣರು. ಎಲ್ಲಿಂದ ಸೋಲು ಶುರು ಆಗಿದೆ ರಾವಣನಿಗೆ? ರಾಮ ಜಯ ಜಯ ಅಂದ್ರು. ಜಯ ಅಂದ್ರೆ ಹೇಳಿದ್ದೀನಿ, ನೀನು ನಿನ್ನ ಹಿರಿಮೆ ನಮಗೆ ತಿಳಿಯಲಿ ಅಂತ ಆಶೀರ್ವಾದ ಅಲ್ಲ. ರಾಮ ಜಯತು ಜಯತು ಅಂದ್ಬಿಟ್ರು. ನಿನ್ನ ಹಿರಿಮೆ ನಮಗ್ ತಿಳಿಲಿ, ನಿನ್ನ ಹಿರಿಮೆ ನಮಗ್ ತಿಳಿಲಿ ಅಂದ್ರೆ ಈ ಹಿರಿಮೆಯನ್ನ ಇವರ ಒಪ್ಕೊಂಡಾಗಿದೆ. ಅಲ್ಲಿಂದ ಸೋಲು ಶುರು. ಆಗಮ್ಯ ನಗರೀಂ ಲಂಕಾಂ ಅಬ್ರೂತಾಂ ರಾಕ್ಷಸಾಧಿಪಂ ವಿಭೀಷಣ ಗೃಹೀತೌತು ವಧಾರ್ಥಂ ರಾಕ್ಷಸೇಶ್ವರ. ಹೀಗೆ ಲಂಕೆಗೆ ಬಂದು ರಾವಣನಿಗೆ ಹೇಳಿದರು. ಏನು ನಾಳೆ ಹೇಳ್ತಾರೆ. ಕೃಷ್ಣ.